ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಈರಣ್ಣ ಸಂತು. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕಾಮೆಂಟ್ಸ್ ಮೂಲಕ ಕೇಳ್ತಿದ್ದಾರೆ, ನಾವು ಕೆಲಸ ಬಿಟ್ಟು 2 ತಿಂಗಳಾಯಿತು, ಕಂಪ್ನಿ ನಮಗೆ ರಿಸೈನ್ ಮಾಡಿಲ್ಲ, ಸೊ ಆನ್ಲೈನಲ್ಲಿ ರಿಸೈನ್ ಮಾಡ್ಕೋಬೋದಾ ಅಂತಂದೇಳಿ ಕೇಳ್ತಾ ಇದ್ದಾರೆ. ಖಂಡಿತವಾಗೂ ಮಾಡ್ಕೋಬೋದು. ಅದು ಯಾವ ಥರಪ್ಪ ಅಂತಂದೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋನ ಕೊನೆವರೆಗೂ ನೋಡಿ. ಏಕೆಂದರೆ ಒಂದು ಪ್ರೊಸೀಜರ್ ಮಿಸ್ ಆದ್ರೂ, ಸ್ಕಿಪ್ ಆದ್ರೂ ನಿಮಗೆ ವಿಡಿಯೋ ಅರ್ಥ ಆಗೋದಿಲ್ಲ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಇಟ್ಕೊಂಡು ಅಲ್ಲಿ EPFO ಅಂತಂದೇಳಿ ಟೈಪ್ ಮಾಡಿ. ಸರ್ಚ್ ಬಾರ್ ಕೊಟ್ಟರೆ ಅಲ್ಲಿ EPFO ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಫಸ್ಟ್ ಪೇಜ್ನ ಓಪನ್ ಮಾಡ್ಕೋಬೇಕು. ಅಲ್ಲಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಂಪ್ಲಾಯೀಸ್ನ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಮೆಂಬರ್ UAN ಅಂತ ಇದೆಯಲ್ವಾ, ಸೊ 2ನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇಲ್ಲ ನೋಟಿಫಿಕೇಷನ್ ಬರುತ್ತೆ, ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಅದು ಹೋಗುತ್ತೆ. ಈಗೇನಪ್ಪ ಅಂತಂದರೆ ಇಲ್ಲಿ ನಿಮ್ಮ UAN ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕ್ಬಿಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು OTP ಬಂದಿರುತ್ತೆ. OTPನ ಬಾಕ್ಸ್ ಒಳಗಡೆ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ PFO ಲಾಗಿನ್ ಪ್ರೊಫೈಲ್ ಓಪನ್ ಆಗಿರುತ್ತೆ. ನೀವು ಯಾವುದೇ ಒಂದು PFನ ಆಪ್ರೇಟರ್ ಮಾಡಬೇಕು ಅಥವಾ PFನ ಚೆಕ್ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಬೇಕು. ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ, ಸೊ ಆ ಆಪ್ಷನನ್ನು ಸೆಲೆಕ್ಟ್ ಮಾಡಿರಬೇಕು. ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ. ಆ ಥರ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಆಪ್ಷನ್ಗಳು ಅರ್ಥ ಆಗೋದು. ಸೊ ಈಗ ಲೆಫ್ಟ್ ಸೈಡಲ್ಲಿ ಈ 3 ಲೈನ್ಸ್ ಬರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, ಇಲ್ಲಿ ನಿಮಗೊಂದು ಕೆಲವೊಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟ್ನೇ ಆಪ್ಷನ್ ಮಾರ್ಕ್ ಎಕ್ಸಿಟ್ ಅಂತ ಬರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು.
ಈಗ ನೋಡಿ ಇಲ್ಲಿ ಸೆಲೆಕ್ಟ್ ಎಂಪ್ಲಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜ್ ಓಪನ್ ಆಗಿರುತ್ತೆ. ಇದರಲ್ಲಿ ಸೆಲೆಕ್ಟ್ ಎಂಪ್ಲಾಯ್ಮೆಂಟ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಲಾಸ್ಟು ವರ್ಕ್ ಮಾಡಿರುವಂಥ ಎಂಪ್ಲಾಯರು ಏನು ಕಾಣಿಸ್ತಾ ಇರುತ್ತೆ ಅದರ ಮೇಲೆ ಸೆಲೆಕ್ಟ್ ಮಾಡಬೇಕು. ಈಗ ನೋಡಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಡೇಟ್ ಆಫ್ ಜಾಯ್ನಿಂಗು ಹಾಗೂ ಡೇಟ್ ಆಫ್ ಎಂಡು ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. 23 ಅಕ್ಟೋಬರ್ ಲಾಸ್ಟ್ ಮಂತು. ಇಲ್ಲಿ ಇನ್ ಕೇಸ್ ಏನಾದರೂ ನೀವು 23 ಲಾಸ್ಟ್ ಏನಾರ ನೀವು ಕೆಲಸ ಮಾಡಿದ್ದು ಬಿಟ್ಟಿಲ್ಲ ಅಥವಾ ಅವರೇನಾದರೂ ನಿಮ್ಮ PF ಕಟ್ಟಿಲ್ಲ ಕಂಪನಿಯವರು ಅಂದರೆ ಈ ಡೇಟ್ ನಿಮಗೆ ತೋರಿಸಲ್ಲ. ಈ ಲಾಸ್ಟ್ನೇ ಡೇಟ್ ಬರ್ತಿದೆಯಲ್ವಾ, 23 ಅಕ್ಟೋಬರ್ 2023ಕ್ಕೆ ಇವ್ರದ್ದು ಡ್ಯೂಟಿ ಲಾಸ್ಟ್ ಆಗಿರೋದು. ಸೊ ಈಗ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದು ಸೆಲೆಕ್ಟ್ ಅನ್ನೋ ಆಪ್ಷನ್ ಕೊಟ್ಟಿದ್ದಾನೆ, ಅದರಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೀವು ಆ ತಿಂಗಳಲ್ಲಿ ಯಾವುದಾದ್ರೂ ಒಂದು 23 ಕೊಟ್ಟಿದ್ದಾನಲ್ವ, ಸೊ 23ನೇ ಲಾಸ್ಟ್ ಮಾಡಬೇಕು. ಆ ಡೇಟ್ನ ಸೆಲೆಕ್ಟ್ ಮಾಡಬೇಕಿಲ್ಲಿ. ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಕೇಳಿದ್ದಾನೆ, ಅದು ಕೂಡ ಅಷ್ಟೇ ಸೆಲೆಕ್ಟ್ ಆಫ್ ಡೇಟ್ ಆಫ್ ಎಕ್ಸಿಟ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಯಾಲೆಂಡರ್ ಬರುತ್ತೆ. ಅಲ್ಲೂ ಕೂಡ 23ನೇ ಸೆಲೆಕ್ಟ್ ಮಾಡಬೇಕು. ಎರಡೂ ಬಾಕ್ಸಲ್ಲೂ ಒಂದೇ ಡೇಟ್ನ ಸೆಲೆಕ್ಟ್ ಮಾಡಿ. ಮತ್ತು ಇನ್ನೂ ಒಂದು ಆಪ್ಷನ್ ಕೊಟ್ಟಿದ್ದಾನೆ, ಸೆಲೆಕ್ಟ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ರೀಸನ್ ಕೇಳ್ತಾನೆ, ಡೇಟ್ ಆಫ್ ಎಕ್ಸಿಟ್ ಆಗಿದ್ದಕ್ಕೆ ಏನು ರೀಸನ್ ಅಂತಂದೇಳಿ ಲಾಸ್ಟ್ ಆಪ್ಷನ್ನ ಚೂಸ್ ಮಾಡಬೇಕು ನೀವು. ಶಾರ್ಟ್ ಸರ್ವಿಸ್ ಅಂತ ಇದೆಯಲ್ವಾ, ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲೊಂದು ಬಾಕ್ಸ್ ಕೊಟ್ಟಿರ್ತಾನೆ, ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ರಿಕ್ವೆಸ್ಟ್ OTP ಅಂತ ಇದೆ, ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎಸ್ ಆರ್ ನೋ ಕೇಳ್ತಾನೆ, ಎಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರಿಜಿಸ್ಟರ್ ನಂಬರ್ಗೆ ಇನ್ನೂ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಕೊಟ್ಟಿರೋ ಬಾಕ್ಸಲ್ಲಿ ಎಂಟರ್ ಮಾಡಬೇಕು. ಈ ಬಾಕ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಸಬ್ಮಿಟ್ಟು ಆರ್ ಕ್ಯಾನ್ಸಲ್ ಅಂತ ಬರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ಕ್ಲೋಸ್ ಆರ್ ಅಪ್ಡೇಟ್ ಅಂತ ಕೇಳುತ್ತೆ, ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಡೇಟ್ ಆಫ್ ಎಕ್ಸಿಟ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂದಿದೆ, ಸೊ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೀವು ಲಾಸ್ಟ್ 23 ಅಲ್ಲಿ ಕೆಲಸ ಬಿಟ್ಟಿದ್ರಲ್ವ, ಸೊ ಈಗ ನೀವು ರಿಸೈನ್ ಮಾಡಿರೋದು ಇಲ್ಲಿ ಶೋ ಆಗ್ತಾ ಇರುತ್ತೆ. ಓಕೆನಾ? ಇಷ್ಟು ನೀವು ಆನ್ಲೈನಲ್ಲೇ ನೀವೇ ನಿಮ್ಮ ಡೇಟ್ ಆಫ್ ಎಕ್ಸಿಟ್ ಅಥವಾ ಡೇಟ್ ಆಫ್ ಎಂಡ್ ಅಥವಾ ರಿಸೈನ್ ಮಾಡ್ಕೊಳ್ಳೋದು ಸುಲಭ ವಿಧಾನ.
ಇದಾದಮೇಲೆ ನೀವು ಬೇಕಾದ್ರೆ ಇದನ್ನು ಅಪ್ಲೈ ಕೂಡ ಮಾಡ್ಬೋದು. ಅಪ್ಲೈ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಮತ್ತೆ ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ, ಅದು ತುಂಬ ವೈಟ್ ಕಲರಲ್ಲಿರುತ್ತೆ, ನಿಮಗೆ ಸ್ವಲ್ಪ ಕಾಣಿಸ್ತೇನೋ ಇರ್ಬೋದು. ಲಾಸ್ಟ್ನೇ ಆಪ್ಷನ್ ತಗೊಳ್ಳೋಣ, ಆನ್ಲೈನ್ ಸರ್ವಿಸ್ ಬರುತ್ತೆ. ಆನ್ಲೈನ್ ಸರ್ವಿಸಲ್ಲಿ ಫಾರಮ್ ನಂಬರ್ 13, 31, 19, 10C ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ.